ನೀನಾದರೂ ಹೇಳಮ್ಮ, ಯಾಕೆ ಸುಮ್ಮನೆ ನನ್ನನ್ನು ಗೊಂದಲದಲ್ಲಿ ಸಿಕ್ಕಾಕ್ಸ್ತಾ ಇದ್ದೀರಾ? ಹೇಳಮ್ಮ, ಹೇಳಮ್ಮ. ಹರಿ, ದೊಡ್ಡ ತಪ್ಪು ಮಾಡ್ತಿದ್ದೀಯ ಕಂದ. ನಾನು ಇವತ್ತು ಸರಿಯಾಗಿ ಈ ಮನೆಗೆ ಬರ್ತಾ ಇದ್ದೀನಿ. ನಾನು ಎಂಥ ಪರಿಸ್ಥಿತಿಲಿದ್ದೆ ಅಂತ ನನಗೆ ಗೊತ್ತಿಲ್ಲ. ನಿಮಗೆ ಗೊತ್ತು. ನೀವು ನೋಡಿದ್ರೆ ನಾನು ತಪ್ಪು ಮಾಡ್ತೀನಿ ಅಂತ ಹೇಳ್ತೀನಿ. ತುಂಬಾ ದೊಡ್ಡ ತಪ್ಪು. ಏನಾದರೂ ಹೇಳಮ್ಮ. ಹರಿ, ನೀನ್ ತಾಳಿ ಕಟ್ಟಿದ ಹೆಂಡತಿ ಕಲ್ಪನಾ. ಹರಿ, ಇವಳು ನನ್ನ ಹೆಂಡತಿ ಆದ್ರೆ ಅರ್ಚನಾ ಅಮ್ಮ, ಅಮ್ಮ, ಅರ್ಚನಾ ನನ್ನ ಹೆಂಡತಿ ಹೌದು ಅಲ್ವೋ? ಮನೆಯವರಾದ್ರೂ ಈ ತಪ್ಪನ್ನು ತಡಿಬೋದಿತ್ತು. ನನ್ನಿಂದ ಆಗಬಾರದು ತಪ್ಪಾಗಿದೆ. ಯಾರು ಕ್ಷಮಿಸೋಕ್ಕಾಗದೇ ಇರೋ ತಪ್ಪಾಗಿದೆ ಅರ್ಚನಾ. ತಪ್ಪು ಮಾಡಿದ್ದು ನೀನಲ್ಲ ಹರಿ, ನಿಮ್ಮ ಅಪ್ಪ ಅಮ್ಮ. ಅದಕ್ಕೆ ಅವರೇ ಜವಾಬ್ದಾರರು. ಎಲ್ಲ ಗೊತ್ತಿದ್ದು ನಿನ್ ಕೈಲಿ ಅವರೇ ತಪ್ಪು ಮಾಡ್ತಿದ್ದು. ಏನು ಇದೆಲ್ಲ ಅಪ್ಪ ಅಮ್ಮಂಗೆ ಗೊತ್ತಿತ್ತ? ಹೌದು ಹರಿ, ನಿಮ್ಮಪ್ಪ ನಮ್ಮ ಅಮ್ಮನ ಜೊತೆ ನನ್ನ ಮದ್ವೆ ಗೊತ್ತು ಮಾಡಿದಾಗ ನನ್ಗೇನೋ ತಿಳಿದಿರ್ಲಿಲ್ಲ, ಬುದ್ಧಿ ಇರ್ಲಿಲ್ಲ ನಿಜ. ಆದ್ರೆ ನೀನ್ ಎಷ್ಟು ಒಳ್ಳೆಯವನು ಅಂತ ನನಗ್ ಗೊತ್ತಿತ್ತು, ಒಪ್ಕೊಂಡೆ. ಆದ್ರೆ ಮಧು ಮಗಳಾಗಿ ಮದ್ವೆ ಮಂಟಪಕ್ಕೆ ಬಂದಾಗ್ಲೇ ಇಲ್ಲಿ ನನಗೆ ಇನ್ನೊಂದು ಹುಡುಗಿನ ತಯಾರು ಮಾಡಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿತ್ತು. ತಂಗಿ ಎಲ್ಲರೂ ಅವಳ ಪರವಾಗಿ ನಿಂತಿದ್ರು. ಸತ್ಯ, ಆಗ ಅತ್ತೆ ಮಾವನ್ಗೆ ನಾನು ಪ್ರೀತಿ ಸೊಸೆ ಆಗಿದ್ದೆ. ಹಾಗಾಗಿ ನಮ್ಮ ಮದ್ವೆನೂ ನಡೀತು, ನಮ್ಮ ಮೊದಲ ರಾತ್ರಿನೂ ನಡೀತು. ಎಂತ ಅನ್ಯಾಯ! ನನ್ಗಿದ್ದಿದ್ದು ನೀನೊಬ್ನೇ ಹರಿ. ಆದ್ರೆ ನಿನ್ ಬುದ್ಧಿನೂ ಸೀಮಿತದಲ್ಲಿರ್ಲಿಲ್ಲ. ಒಂದೇ ಒಂದ್ ಸಂತೋಷ ಅಂದ್ರೆ ನೀನ್ ಮಾತ್ರ ನನ್ ಬಗ್ಗೆ ತುಂಬಾ ಪ್ರೀತಿ ತೋರಿಸ್ತಾ ಇದ್ದೆ. ಅದೊಂದೇ ನಂಬಿಕೆಯಿಂದ ನಾನಿನ್ನೂ ಬದುಕಿದ್ದೀನಿ.